ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಮೇನ್ಲಿ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ವಿಷಯನ ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ಒಂದು ಕಾನ್ಸಂಟ್ರೇಷನ್ನ ಮಾಡೋದಕ್ಕೆ ನಾನೊಂದು 3 ಈಸಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಟಿಪ್ಸ್ ಏನಪ್ಪ ಅಂತ ಅಂದರೆ, ಓದೋಕ್ಕಿಂತ ಮುಂಚೆ ಗಾಢವಾಗಿ ಉಸಿರನ್ನು 5 ಬಾರಿ ಎಳೆದು ಸ್ಲೋವಾಗಿ ನಿಧಾನವಾಗಿ ಬಿಡಬೇಕು. ನಂತರ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓದೋದಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆದಮೇಲೆ ಮತ್ತೆ ನೀವು ಬ್ರೇಕ್ ತೊಗೊಂಡು ಬೇರೆ ಏನಾದರೂ ಒಂದು ತಿಂಡಿ ತಿನ್ನೋದು ಅಥವಾ ಆಟ ಆಡೋದು, ಈ ರೀತಿ ಕೆಲಸಗಳನ್ನು ಮಾಡಿ ಮತ್ತೆ ಓದು ಕೂತ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಗುರಿ ಅಂದರೆ ನೀವು ಎಕ್ಸಾಮ್ಸನ್ನು ಬರೀಲೇಬೇಕು, ನಾನು ಟಾಪರ್ ಆಗಲೇಬೇಕು ಅನ್ನೋಂಥ ಇಂಟೆನ್ಷನನ್ನು ಇಟ್ಕೊಂಡು ನೀವು ಓದಿದ್ರೆ ನಿಜವಾಗ್ಲೂ ನೀವು ಎಕ್ಸಾಮಲ್ಲಿ ಟಾಪಾಗಿ ಬಂದೇ ಬರ್ತೀರಾ. ಕಾನ್ಸಂಟ್ರೇಷನ್ ಒಂದು ಬಂದೇ ಬರುತ್ತೆ. ಮತ್ತು ಮೂರನೇದು ಕೊನೆಯ ಟಿಪ್ಸ್ ಅಂದರೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ಕಣ್ಣು ಮುಚ್ಚಿ ಓದುವಂತಹ ವಿದ್ಯಾಭ್ಯಾಸವನ್ನು ಮಾಡಿಕೊಂಡ್ರೆ ನೀವು ಮಲ್ಕೊಂಡಾಗಲೂ ಸಮೇತ ಆ ಒಂದು ವಿದ್ಯೆ ನಿಮ್ಮ ತಲೆಯಲ್ಲಿ ಇರುತ್ತೆ. ಗಾಂಧಾರಿ ವಿದ್ಯೆ ಅಂತ ಕೇಳಿರ್ಬೋದು ನೀವು. ಆ ಒಂದು ವಿದ್ಯೆಯನ್ನು ನಮ್ಮಲ್ಲಿ ನಮ್ಮ ಜ್ಞಾನಚೇತನ ವಿದ್ಯಾಕೇಂದ್ರದಲ್ಲಿ ಸ್ಪೆಷಲ್ ಆಗಿ ಹೇಳ್ಕೊಡ್ತೀವಿ. ನಿಮಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಕೊಟ್ಟಿರುವಂಥ ನಂಬರ್ಗೆ ಈಗಲೇ ಕಾಲ್ ಮಾಡಿ.